ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೀನಾಶಿವು. ಬ್ರಾಹ್ಮಿ ಮುಹೂರ್ತದಲ್ಲಿ ಗಣೇಶನ ಪೂಜೆಯನ್ನು ಮಾಡಿದರೆ ನಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ನೆರವೇರುತ್ತೆ ಅನ್ನುವಂಥದ್ದು. ಹಾಗೆಯೇ ನಾನು ಈ ಒಂದು ಮಾಘ ಮಾಸದಲ್ಲಿ 21 ದಿನದ ಈ ಪೂಜೆಯನ್ನು ಕೂಡ ಕೈಗೊಂಡಿದ್ದೆ. ಸೊ ಹಾಗಾಗಿ ಅದನ್ನು ನೋಡಿದಂಥ ಕೆಲವೊಬ್ಬರು ನಮಗೂ ಕೂಡ ತುಂಬಾ ವಿಶ್ ಇದೆ, ಸೊ ಅವೆಲ್ಲವನ್ನು ಕೂಡ ಫಿಲ್ ಮಾಡ್ಕೋಬೇಕು, ಹಾಗಾಗಿ ಈ ಪೂಜೆಯ ವಿಧಾನವನ್ನು ತಿಳಿಸ್ಕೊಡಿ ಅಂತ ಹೇಳಿದರು. ಸೊ ಹಾಗಾಗಿನೇ ಈ ವಿಡಿಯೋ ಮಾಡಿರುವಂಥದ್ದು. ಸಂಪೂರ್ಣವಾದಂಥ ವಿಡಿಯೋವನ್ನು ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಯಾವ ರೀತಿ ಪೂಜೆ ಮಾಡಬೇಕು, ಯಾರೆಲ್ಲ ಮಾಡಬೇಕು, ಹಾಗೆ ಯಾವ ವಾರದಿಂದ ನಾವು ಹಿಡಿಬೇಕಾಗತ್ತೆ ಏನು ಅನ್ನುವಂಥದ್ದು ಎಲ್ಲದನ್ನು ಕೂಡ ಡೀಟೇಲ್ಸ್ ಆಗಿ ಹೇಳ್ತಾ ಇದ್ದೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ನಿಮ್ಮ ವಿಶ್ ಯಾವುದೇ ಇದ್ದರೂ ಕೂಡ ಫುಲ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇದನ್ನು ಯಾರೆಲ್ಲ ಮಾಡ್ಬೋದು ಅಂತ ಹೇಳ್ತೀನಿ. ಎಲ್ಲರೂ ಕೂಡ ಮನೆಯಲ್ಲಿರುವಂಥವ್ರು ಎಲ್ಲರೂ ಅಂದರೆ ಮುತ್ತೈದೆಯರಾಗಿರ್ಬೋದು ಅಥವಾ ಕನ್ಯಾಮಣಿಗಳಾಗಿರ್ಬೋದು, ಅವರೆಲ್ಲರೂ ಕೂಡ ಮಾಡ್ಬೋದು. ನಿಮ್ಮ ವಿಶ್ ಯಾವುದೇ ಇರಲಿ, ಸೊ ಅದೆಲ್ಲದನ್ನು ಕೂಡ ಮಾಡ್ಕೋಬೋದು. ಅಂದರೆ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ, ಅಥವಾ ನಿಮಗೆ ಜಾಬ್ ಬೇಕಾಗಿದ್ದರೆ, ಅಥವಾ ಯಾವುದಾದ್ರೂ ಒಂದು ವ್ಯಾಪಾರವನ್ನು ನೀವು ಆರಂಭ ಮಾಡಬೇಕು ಅನ್ನೋದಕ್ಕಿಂತ ಮುಂಚಿತವಾಗಿ, ಅಥವಾ ನಿಮಗೆ ಯಾವುದೋ ಒಂದು ವಿಶ್ ಫುಲ್ ಆಗಬೇಕು ಅನ್ನೋದಿದ್ರೆ, ಅಂದರೆ ಜಮೀನನ್ನು ಖರೀದಿ ಮಾಡಬೇಕು ಅಂತಿದ್ರೆ, ಅಥವಾ ಸೈಟನ್ನು ಖರೀದಿ ಮಾಡ್ತಿದ್ರೆ, ಮನೆ ಕಟ್ಟಿಸ್ಬೇಕು ಅಂತಿದ್ರೆ, ಜಾಬನ್ನು ಪಡ್ಕೋಬೇಕು ಅಂತಿದ್ರೆ, ಏನು ಬೇಕಾದರೂ ಆಗಿರ್ಬೋದು. ನಿಮ್ಮ ವಿಶ್ ಯಾವುದೇ ಇರಲಿ ಅದನ್ನು ಫುಲ್ ಮಾಡ್ಕೊಳ್ಳೋಕ್ಕೋಸ್ಕರ ನೀವು ಈ ಪೂಜೆಯನ್ನು ಕೈಗೊಳ್ಬೋದು. ಇದು 21 ದಿನದ ಪೂಜೆ ಆಗಿರುತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲೇ ಆದಷ್ಟು ಈ ಪೂಜೆಯನ್ನು ಮಾಡಬೇಕು, ಅಂದರೆ ಒಳ್ಳೆ ಫಲ ನಿಮಗೆ ಸಿಗ್ತಾ ಹೋಗುತ್ತೆ ಅನ್ನುವಂಥದ್ದು. ಬ್ರಾಹ್ಮಿ ಮುಹೂರ್ತ ಅಂತಂದರೆ 3:30ಯಿಂದ 5 ಗಂಟೆ ಒಳಗಡೆ ಮಾಡ್ಕೋಬೋದು. 5 ಗಂಟೆಗೆಲ್ಲ ಮಾಡೋಕ್ಕಾಗುತ್ತೆ ಅಂತಂದ್ರೂ ತೊಂದರೆ ಇಲ್ಲ, ಸೊ ಮಾಡ್ಕೊಳ್ಳಿ. ಈ ಪೂಜೆಯನ್ನು 21 ದಿನ ಮಾಡಬೇಕು. ಹಾಗೆ ಮಾಡುವಂಥ ವಿಧಾನ ಕೂಡ ಹೇಳ್ತೀನಿ. ಈ ಪೂಜೆಯನ್ನು ನೀವು ಆರಂಭ ಮಾಡುವಂಥದ್ದು ಮಂಗಳವಾರದಿಂದ ಆರಂಭ ಮಾಡಬೇಕಾಗತ್ತೆ. ಮಂಗಳವಾರದಿಂದ 21 ದಿನ ನೀವು ಕಂಟಿನ್ಯೂ ಆಗಿ ಆರಂಭ ಮಾಡಬೇಕು. ಪೂಜೆಗೆ ಏನೆಲ್ಲ ಬೇಕಲ್ಲ ಅದೆಲ್ಲ ಸಿದ್ಧತೆ ಮಾಡ್ಕೊಳ್ಳಿ. ಅಂದರೆ ಹಣ್ಣು ಕಾಯಿ ಇರ್ಬೋದು, ದೀಪಗಳಿರ್ಬೋದು, ಪೂಜಾ ಸಾಮಾನುಗಳಿರ್ಬೋದು, ಅದೆಲ್ಲದನ್ನು ಕೂಡ ಹಿಂದಿನ ದಿನವೇ ನೀವೆಲ್ಲ ಕೂಡ ಸೇಕರಣೆ ಮಾಡಿಟ್ಕೊಳ್ಳಿ. ಇಲ್ಲಿ ಯಾವ ಥರ ಮಾಡಬೇಕು ಅಂತ ಹೇಳ್ತೀನಿ. ಒಂದು, ನಿಮ್ಮ ಮನೆಯಲ್ಲಿ ಯಾವುದು ಮಣಿ ಇರುತ್ತೋ ಸೊ ಆ ಮಣಿಯನ್ನು ಹಾಕಿ ಅದ್ರ ಮೇಲೆ ಒಂದು ಕೆಂಪು ವಸ್ತ್ರವನ್ನು ಹಾಕಬೇಕು. ಇದು ಕಂಪಲ್ಸರಿ. ಕೆಂಪು ವಸ್ತ್ರವನ್ನು ಹಾಕ್ಕೊಳ್ಳಿ. ಅದಾದಮೇಲೆ ಅದ್ರ ಮೇಲೆ ಒಂದು ಸ್ವಸ್ತಿಕ್ ಚಿತ್ರವನ್ನು, ರಂಗೋಲಿಯನ್ನು ಬಿಡಿಸ್ಕೊಳ್ಳಿ. ಮೊದಲು ನೀವು ಇಲ್ಲಿ ಪೂಜೆಯನ್ನು ಆರಂಭ ಮಾಡೋಕ್ಕಿಂತ ಮುಂಚೆ ನಿಮ್ಮ ಮನೆ ಬಾಗಿಲು ಮತ್ತು ರಂಗೋಲಿಯನ್ನು ಹಾಕುವಂಥದ್ದು, ಮನೆಯನ್ನು ಶುದ್ಧಗೊಳಿಸುವಂಥದ್ದು, ಇದೆಲ್ಲದೂ ಕೂಡ ಮಾಡ್ಕೊಂಡಿರಬೇಕು. ಇದೆಲ್ಲ ಮಾಡ್ಕೊಂಡಾದಮೇಲೆ ನೀವು ಪೂಜೆಯನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ. ಒಂದು ಮಣಿ ಮೇಲೆ ನೀವು ಕೆಂಪು ವಸ್ತ್ರವನ್ನು ಹಾಕಿ, ಹಾಗೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ತೊಗೊಂಡ್ಬಿಟ್ಟು ಅದ್ರ ಮೇಲೂ ಕೂಡ ಸ್ವಸ್ತಿಕನ್ನು ಬರೆದು ಅದನ್ನು ಇಡಬೇಕಾಗತ್ತೆ. ನಿಮ್ಮ ಮನೆಯಲ್ಲಿ 2 ದೀಪಗಳನ್ನು ಕಂಪಲ್ಸರಿ, ಅಂದರೆ ಶಮ್ಮೆವು ಅಂತ ಹೇಳ್ತೀವಲ್ವ, ಸೊ ಅವೆರಡನ್ನು ಕೂಡ ಇಟ್ಕೊಳ್ಳಿ. ಇವಾಗ ದೀಪಗಳಿಗೆ ಫಸ್ಟು ಪೂಜೆಯನ್ನು ಮಾಡ್ಕೊಳ್ಳಿ. ದೀಪಗಳಿಗೆ ಪೂಜೆಯನ್ನು ಫಸ್ಟ್ ಮಾಡ್ಕೊಂಡಾದಮೇಲೆ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ. ದೀಪಾರಾಧನೆ ಆದ ನಂತರ ನೀವು ಅರಿಶಿಣ ಉಂಡಿಯನ್ನು ಕಟ್ಬೋದು. ಅಂದರೆ ಅರಿಶಿಣ, ಶುದ್ಧವಾದಂಥ ಅರಿಶಿಣ ಇರುತ್ತಲ್ವ, ಸೊ ಆ ಅರಿಶಿಣಕ್ಕೆ ಏನು ಮಾಡ್ಬೋದು, ಹಸಿ ಹಾಲಿನಿಂದ ಒಂದು ಬೆನಕನ್ನು ರೆಡಿ ಮಾಡ್ಬೋದು. ಆ ಥರ ಬೇಕಾದರೂ ಮಾಡ್ಕೋಬೋದು. ಅಥವಾ ನಿಮ್ಮ ಮನೆಯಲ್ಲಿ ಏನಾದರೂ ವಿಗ್ರಹ ಇತ್ತು ಅಂತಂದರೆ ಅದಕ್ಕೆ ಸ್ವಲ್ಪ ಅಭಿಷೇಕವನ್ನು ಮಾಡ್ಕೊಳ್ಳಿ. ಹಾಲು, ತುಪ್ಪ, ಕಲ್ಸಕ್ಕರೆ ಮತ್ತು ಮೊಸರು, ಬಾಳೆಹಣ್ಣು, ಇದೆಲ್ಲದರಿಂದನೂ ಸೇರಿಸಿ ಒಂದು ಅಭಿಷೇಕವನ್ನು ಮಾಡ್ಕೊಳ್ಳಿ. ಅಭಿಷೇಕ ಮಾಡ್ಕೊಂಡ್ಬಿಟ್ಟು ಆ ಒಂದು ವಿಗ್ರಹವನ್ನು, ಗಣಪತಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಬೇಕಾಗತ್ತೆ. ಇನ್ ಕೇಸ್ ನಿಮಗೆ ವಿಗ್ರಹ ಇರಲಿಲ್ಲ ಅಂತ ಹೇಳಿದ್ರೆ ಅರಿಶಿಣವನ್ನು ತೊಗೊಂಡ್ಬಿಟ್ಟು ಆ ಅರಿಶಿಣವನ್ನು ಹಸಿ ಹಾಲಲ್ಲಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಒಂದು ಉಂಡೆ ಥರ ಕಟ್ಟಿ ಅದಕ್ಕೆ ನೀವೇನು ಮಾಡಬೇಕಾಗಿದೆ, 21 ಕರ್ಕಿಯನ್ನು ಹಾಕಿಬಿಟ್ಟು ಅದನ್ನೇ ಒಂದು ಬೆನಕನ್ನಾಗಿ ರೆಡಿ ಮಾಡಿಕೊಂಡು ಒಂದು ಇಳೆದೆಲೆಯಲ್ಲಿ ಇಡಬೇಕಾಗತ್ತೆ. ನಾನಿಲ್ಲಿ ನಮ್ಮ ಮನೆಯಲ್ಲಿ ವಿಗ್ರಹ ಇರೋದ್ರಿಂದ ವಿಗ್ರಹಕ್ಕೆ ನಾನು ಅಭಿಷೇಕವನ್ನು ಮಾಡ್ಕೊಂಡ್ಬಿಟ್ಟು ವಿಗ್ರಹವನ್ನೇ ಪ್ರತಿಷ್ಠಾಪನೆಯನ್ನು ಮಾಡಿದ್ದೆ. ಸೊ ಅದನ್ನು ನೀವು ನೋಡ್ಬೋದು. ಇಲ್ಲಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಒಂದು ಇಳೆದೆಲೆ ಮೇಲೇ ಇಡಬೇಕಾಗತ್ತೆ. ಅಕ್ಕಿಯನ್ನು ಇಟ್ಟಿರ್ತೀರಲ್ವ, ಅಕ್ಕಿ ಮೇಲೆ ಒಂದು ಸ್ವಸ್ತಿಕ್ ಚಿತ್ರವನ್ನು ಬಿಡಿಸಿ ಅದ್ರ ಮೇಲೆ ಇಳೆದೆಲೆಯನ್ನು ಇಟ್ಟು ಅದ್ರ ಮೇಲೆ ನೀವು ಗಣೇಶನನ್ನು ಕೂರಿಸ್ಬೇಕಾಗತ್ತೆ. ಈ ಗಣೇಶನನ್ನು ನೀವು ಇವತ್ತು ಕೂರಿಸಿದ್ರಿ ಅಂತಂದರೆ 21 ದಿನದವರೆಗೆ ಆ ಗಣೇಶನನ್ನು ತೆಗೆಯುವಂತಿಲ್ಲ. ಅಂದರೆ ಪ್ರತಿಷ್ಠಾಪನೆ ಆದಮೇಲೆ 21 ದಿನ ಗಣೇಶನನ್ನು ತೆಗಿಬಾರ್ದು. ಆದರೆ ಪ್ರತಿನಿತ್ಯನೂ ಕೂಡ ಬೆಳಗ್ಗೆ ಎದ್ದ ತಕ್ಷಣವೇ ಪೂಜೆ ಮಾಡಬೇಕಾಗತ್ತೆ. ಅಲ್ಲಿ ಮುಡಿಸಿರುವಂಥ ಹೂಗಳೆಲ್ಲವನ್ನು ಕೂಡ 21 ಕರ್ಕಿಯನ್ನು ಕೂಡ ಏರಿಸಬೇಕಾಗತ್ತೆ. ಪ್ರತಿನಿತ್ಯನೂ ಏರಿಸಿದಂಥ ಕರ್ಕಿ ದಳ ಆಗಿರ್ಬೋದು ಮತ್ತು ಹೂಗಳ ಆಗಿರ್ಬೋದು, ಅವೆಲ್ಲವನ್ನು ಕೂಡ ಯಾರೂ ತುಳಿದೇ ಇರುವಂಥ ಜಾಗದಲ್ಲಿ ಹಾಕಬೇಕಾಗತ್ತೆ. ಸೊ ಹಾಗಾಗಿ ಅವೆಲ್ಲವನ್ನು ಕೂಡ ಪ್ರತಿನಿತ್ಯನೂ ಕೂಡ ನೀವು ಎಲ್ಲೋ ಒಂದು ಕಡೆ ಹೋಗಿ ಹಾಕಲಿಕ್ಕಾಗಲ್ಲ. ಸೊ ಹಾಗಾಗಿ ಒಂದು ಕವರಲ್ಲಿ ಪ್ರತಿನಿತ್ಯನೂ ತೆಗೆದಿಟ್ಕೊಳ್ಳಿ. ಅದರ ಪ್ರತಿನಿತ್ಯನೂ ಪೂಜೆ ಮಾಡಿಬಿಟ್ಟು ಹಾಗೆ ನೀರನ್ನು ಚಿಮುಕಿಸಿ ಒಂದು ಪೂಜೆಯನ್ನು ಮಾಡಿಬಿಟ್ಟು
ನೀವು ನೈವೇದ್ಯವನ್ನು ಮಾಡುವಂಥದ್ದು, ನೆಕ್ಸ್ಟು ಹೂವುಗಳನ್ನು ಏರಿಸುವಂಥದ್ದು, ಕರ್ಕಿದಳವನ್ನು ಪ್ರತಿನಿತ್ಯನೂ ಕೂಡ ಹೊಸದಾಗಿ ಏರಿಸುವಂಥದ್ದು, ಇದೆಲ್ಲದನ್ನು ಕೂಡ ಮಾಡಬೇಕಾಗತ್ತೆ. ಹಾಗೆಯೇ ನೈವೇದ್ಯಕ್ಕೋಸ್ಕರ ನೀವು ಏನು ಬೇಕಾದರೂ ಮಾಡ್ಬೋದು. ಇಲ್ಲಿ ನೀವು ಯಾವುದಾದ್ರೂ ಸ್ವೀಟನ್ನು ಮಾಡಿ ನೈವೇದ್ಯವನ್ನು ಮಾಡ್ಬೋದು. ಹಾಗೆಯೇ ಹಣ್ಣುಗಳನ್ನು ನೈವೇದ್ಯ ಮಾಡ್ಬೋದು. ನೆಕ್ಸ್ಟು ನೀವು ಮೋದಕವನ್ನು ಮಾಡಿಬಿಟ್ಟು 21 ಮೋದಕವನ್ನು ಒಂದೇ ಸರಿನೇ ಮಾಡಿಟ್ಕೊಂಡ್ಬಿಟ್ಟು ದಿನ ಒಂದೊಂದು ಮೋದಕವನ್ನು ನೈವೇದ್ಯ ಮಾಡ್ಬೋದು. ಅಥವಾ ನೀವೇನಾದರೂ ಸ್ವೀಟ್ ಮಾಡಿ ನಾನು ನೈವೇದ್ಯ ಮಾಡ್ತೀನಿ ಅಂತಂದ್ರೂ ಕೂಡ ಮಾಡ್ಕೋಬೋದು. ಆದರೆ ಗಣೇಶನಿಗೆ ಮೋದಕ ತುಂಬ ಪ್ರಿಯವಾಗಿದ್ದಲ್ವ, ಸೊ ಹಾಗಾಗಿ ಮೋದಕವನ್ನು ಮಾಡ್ಕೊಳ್ಳಿ. ಇನ್ನು ಫ್ರೂಟ್ಸ್ಗಳನ್ನು ನೀವು ಏನಾದರೂ ಡ್ರೈ ಫ್ರೂಟ್ಸ್ಗಳಿದ್ರೆ ಸೊ ಅವುಗಳನ್ನು ಕೂಡ ನೈವೇದ್ಯ ಮಾಡ್ಬೋದು. ಹಾಲು ಹಣ್ಣನ್ನು ನೈವೇದ್ಯ ಮಾಡ್ಬೋದು. ಈ ಥರ ನಿಮಗೆ ಏನು ಬೇಕೋ ಅದೆಲ್ಲದನ್ನು ಕೂಡ ನೀವು ನೈವೇದ್ಯವನ್ನು ಮಾಡ್ತಾ ಹೋಗಿ ಪ್ರತಿನಿತ್ಯನೂ ಕೂಡ. ಇನ್ನು ಪೂಜೆಯನ್ನು ಮಾಡುವಾಗ ನೀವು ತುಪ್ಪದ ದೀಪವನ್ನು 2 ಸಣ್ಣ ಒಂದು ಪಣಿತಿಯನ್ನು ತೊಗೊಳ್ಬೇಕಾಗತ್ತೆ. ಈ ಸಮಯವನ್ನು ಅಲ್ಲದೆ 2 ಸಣ್ಣ ಪಣಿತಿಯನ್ನು ತೊಗೊಳ್ಬೇಕಾಗತ್ತೆ. ಆ ಸಣ್ಣ ಪಣಿತಿಗೆ ಮೊದಲನೇ ದಿನವೇ ನೀವೇನು ಮಾಡ್ಕೊಳ್ಳಿ, ಅರಿಶಿಣವನ್ನು ಹಚ್ಚಿ ಅದನ್ನು ಶುದ್ಧೀಕರಣ ಮಾಡಿಟ್ಕೊಂಡಿರಿ. ಸೊ ಅದರಲ್ಲಿ ದಿನಾನೂ ಕೂಡ ಕೊಕ್ಕ ಬತ್ತಿ ಅಂತ ಹೇಳ್ತಾರೆ, ಅಂದರೆ ಹತ್ತಿಯಿಂದ ಸ್ವಲ್ಪ ಸಣ್ಣದಾಗದಂಥ ಬತ್ತಿ ಮಾಡ್ತಾರಲ್ವ, ಸೊ ಅದು ನಾವು ಕೊಕ್ಕ ಬತ್ತಿ ಅಂತ ಕರಿತೀವಿ. ಸೊ ಆ ಬತ್ತಿಯನ್ನು ಮಾಡಿಬಿಟ್ಟು ಅದನ್ನು ತುಪ್ಪದಲ್ಲಿಂದನೇ ಹಚ್ಚುವಂಥದ್ದು, ಬೆಳಗಿಸುವಂಥದ್ದು, ಅದನ್ನು ಪ್ರತಿನಿತ್ಯನೂ ಕೂಡ ನೀವು ಮಾಡಬೇಕಾಗತ್ತೆ. ಹಾಗೆ ಒಂದು ತೆಂಗಿನಕಾಯಿಯನ್ನು ತೊಗೊಳ್ಬೇಕು. ಆ ತೆಂಗಿನಕಾಯಿಯನ್ನು ಕೂಡ ನೀವಷ್ಟೇ ಮೊದಲನೇ ದಿನ ಸಂಕಲ್ಪ ಮಾಡಿಕೊಂಡು ಎತ್ತಿಟ್ಕೋಬೇಕು. ನೀವು ಏನನ್ನು ಮಾಡ್ಕೊಂಡಿದ್ದೀರಲ್ವ, ನೀವೇನು ಅಂದ್ಕೊಂಡಿದ್ದೀರಲ್ವ, ನಿಮ್ಮ ವಿಶ್ ಏನಿರತ್ತಲ್ವ, ಸೊ ಅದನ್ನು ಆ ಕಾಯನ್ನು ಹಿಡ್ಕೊಂಡ್ಬಿಟ್ಟು ಅದರಲ್ಲಿ ಸ್ವಲ್ಪ ಮಂತ್ರಾಕ್ಷತೆಗಳನ್ನು ಹಾಕ್ಕೊಂಡು ಒಂದು ಹೂವನ್ನು ಹಿಡ್ಕೊಂಡ್ಬಿಟ್ಟು ನಿಮ್ಮ ಒಂದು ವಿಶ್ ಏನಿರುತ್ತಲ್ಲ ಅದನ್ನು ನೀವೇನು ಮಾಡ್ಕೋಬೇಕಾಗತ್ತೆ, ಪೂಜೆ ಎಲ್ಲ ಆದಮೇಲೆ ಸಂಕಲ್ಪ ಮಾಡ್ಕೋಬೇಕಾಗತ್ತೆ. ಸಂಕಲ್ಪ ಮಾಡ್ಕೊಂಡ್ಬಿಟ್ಟು ಅಲ್ಲೇ ಪಕ್ಕದಲ್ಲೇ ಗಣೇಶನ ಪಕ್ಕದಲ್ಲೇ ಎತ್ತಿಟ್ಕೊಳ್ಳಿ. ಇದಾದಮೇಲೆ ನೀವು ಪ್ರತಿನಿತ್ಯನೂ ಕೂಡ 108 ಬಾರಿ ಗಣೇಶನ ಒಂದು ಸ್ತೋತ್ರವನ್ನು ಹೇಳುವಂಥದ್ದು, ಗಣೇಶನ ಒಂದು ಆರಾಧನೆಯನ್ನು ಮಾಡುವಂಥದ್ದು. ಸೊ ಅದನ್ನೆಲ್ಲದನ್ನು ಕೂಡ ಮಾಡ್ತಾ ಹೋಗಿ. ಯಾಕಂದರೆ ವಿಶೇಷವಾಗಿ ಗಣೇಶನನ್ನು ನಾವು ಜಪಿಸಬೇಕಾಗತ್ತೆ. ನಮಗೆ ಸಾಕಷ್ಟು ಮಂತ್ರಗಳಾಗಿರ್ಬೋದು ಇದೆಲ್ಲದೂ ಕೂಡ ಬರಲಿಲ್ಲ ಅಂದರೂ ಸರಿ 108 ಗಣೇಶನ ಒಂದು ನಾಮಸ್ಮರಣೆಯನ್ನು ಮಾಡುವಂಥದ್ದು. ಹಾಗೆ ಇಲ್ಲಿ ಮಂಗಳಾರತಿಯನ್ನು ಮಾಡುವಂಥದ್ದು, ಗಣೇಶನಿಗೆ ಸಂಬಂಧಪಟ್ಟಿರುವಂಥದ್ದು, ಇದೆಲ್ಲದನ್ನು ಕೂಡ ನೀವು ಮಾಡ್ಕೋಬೋದು. ಬಟ್ ಇದನ್ನು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಿ. ಹಾಗೆ ನಿಮ್ಮ ಮನೆಯಲ್ಲಿ ಯಾರಾದರೂ ಬೇರೆಯವರು, ಈಗ ಗಂಡು ಮಕ್ಕಳು ಯಾವುದೋ ಒಂದು ವಿಶ್ ಇರುತ್ತೆ, ಸೊ ಅವರ ಒಂದು ಗಂಡು ಮಕ್ಕಳ ವಿಶ್ ಫುಲ್ಫಿಲ್ ಆಗಲಿಕ್ಕೋಸ್ಕರ ನೀವೇನಾದರೂ ಪೂಜೆ ಮಾಡಬೇಕು, ಹೆಣ್ಮಕ್ಳು ಮಾಡಿದರೆ ನಡೆಯುತ್ತಾ ಅಂತಂದರೆ ಖಂಡಿತ ಮಾಡ್ಬೋದು. ಆದರೆ ಅವ್ರ ಕಡೆಯಿಂದನೂ ಕೂಡ ಆ ಸಮಯಕ್ಕೆ ಒಂದು ಸ್ವಲ್ಪ ದೀಪವನ್ನು ಬೆಳಗಿಸುವಂಥದ್ದು ಅಥವಾ ಮಂಗಳಾರತಿಯನ್ನು ಮಾಡಿಸುವಂಥದ್ದು. ಸೊ ಈ ಥರ ಮಾಡಿಸಿ, ಆ ಥರ ಮಾಡಿಸ್ಬಿಟ್ಟು ನೀವು ಮಾಡ್ಕೊಳ್ಳಿ. ಸಂಕಲ್ಪವನ್ನು ಕೂಡ ಅಷ್ಟೇ ಅವ್ರ ಕೈಯಲ್ಲೇ ಕೊಟ್ಬಿಟ್ಟು ಸಂಕಲ್ಪವನ್ನು ಮಾಡಿಸ್ಕೊಳ್ಳಿ, ಮಾಡಿಸಿನೇ ಎತ್ತಿಟ್ಕೊಳ್ಳಿ. ಸೊ ಆ ಥರ ಮಾಡ್ಕೊಳ್ಳಿ. ಈ ಪೂಜೆಯನ್ನು ಕೈಗೊಂಡಾಗ ಮನೆಯಲ್ಲಿ ಸ್ವಲ್ಪ ನಿಯಮವನ್ನು ಪಾಲಿಸಬೇಕಾಗತ್ತೆ. ಮನೆಯನ್ನು ಯಾವಾಗಲೂ ಕೂಡ ಶುಚಿತ್ವವಾಗಿ ಇಟ್ಕೋಬೇಕು. ಒಂದು, ಎರಡನೇದು ನಾನ್ ವೆಜ್ಜನ್ನು ನೀವು ಯಾರು ಪೂಜೆಯನ್ನು ಹಿಡಿದಿರ್ತೀರ ಸೊ ಅವರು ತಿನ್ನುವಂತಿಲ್ಲ. ಮನೆಯಲ್ಲಿ ಯಾರಿಗಾದರೂ ಮಾಡಿಕೊಡ್ಬೋದು, ಆದರೆ ಮನೆಯಲ್ಲಿ ಆದಷ್ಟು ಪಾಸಿಟಿವ್ ಎನರ್ಜಿ ಇರಬೇಕು, ಮನೆಯಲ್ಲಿ ಆದಷ್ಟು ಒಂದು ಪಾಸಿಟಿವಿಟಿ ಇರಲಿ, ಸ್ವಚ್ಛತೆ ಇರಲಿ ಅಂತ ಅನ್ನುವಂಥ ಉದ್ದೇಶದಿಂದ ನಾನ್ ವೆಜ್ಜನ್ನು ಅವಾಯ್ಡ್ ಮಾಡಿದರೆ ತುಂಬಾ ಒಳ್ಳೆಯದು. ಮನೆಯವರು ಎಲ್ಲರೂ ಕೂಡ ಇದನ್ನು ಪಾಲಿಸಿದರೆ ಇನ್ನೂ ಒಳ್ಳೆಯದಾಗತ್ತೆ. ಹಾಗೆಯೇ ಯಾರೆಲ್ಲ ಪೂಜೆ ಮಾಡ್ತಾ ಇದ್ದೀರೋ ಅವರು ಯಾವುದೇ ಕಾರಣಕ್ಕೂ ನಾನ್ ವೆಜ್ಜನ್ನು ತಿನ್ನಬಾರ್ದು. ನೆಕ್ಸ್ಟು ಈಗ ಹೆಣ್ಮಕ್ಳು ಮಾಡ್ತಾ ಇರ್ತೀವಿ, ಪೀರಿಯಡ್ಸ್ ಬಂದುಬಿಡತ್ತೆ ಮಧ್ಯದಲ್ಲಿ. ಸೊ ಏನು ಮಾಡೋದು ಅಂತಂದರೆ 5 ದಿನ ಗ್ಯಾಪ್ ಕೊಟ್ಬಿಟ್ಟು 5 ದಿನದ ನಂತರ ನೀವೇನು ಮಾಡಬೇಕಾಗತ್ತೆ, ಮತ್ತು ಈ ಪೂಜೆಯನ್ನು ಕಂಟಿನ್ಯೂ ಮಾಡಬೇಕಾಗತ್ತೆ. 5 ದಿನದವರೆಗೂ ಯಾರು ನಿಮ್ಮ ಮನೇಲಿರ್ತಾರೆ ಸೊ ಅವರಿಗೆ ಸ್ವಲ್ಪ ದೀಪವನ್ನು ಬೆಳಗಿಸಿ ಹಾಗೆ ಇದು ಮಾಡಿ ಅಂತ ಹೇಳಿ. ಬಟ್ ನೀವು ಯಾರು ಪೂಜೆ ಹಿಡ್ದಿರ್ತೀರ ಅವ್ರೇನು ಮಾಡಿ ಮತ್ತೆ 5 ದಿನ ಆದಮೇಲೆ ಕಂಟಿನ್ಯೂ ಆಗಿ ನಿಮ್ಮ ಪ್ರೊಸೆಸ್ ಏನಿರುತ್ತೋ ಸೊ ಅದೆಲ್ಲದನ್ನು ಕೂಡ ಮಾಡ್ಕೊಳ್ಳಿ. ಪ್ರತಿನಿತ್ಯನೂ ಕೂಡ ನೀವು ಪೂಜೆಯನ್ನು ಮಾಡ್ಕೊಂಡಾದಮೇಲೆ ನಿಮ್ಮ ವಿಶ್ ಏನಿರುತ್ತಲ್ವ, ಯಾವುದೋ ಒಂದು ವಿಷಯವನ್ನು ತೊಗೊಂಡ್ಬಿಟ್ಟು ನೀವು ಮಾಡ್ತಾ ಹೋಗಬೇಕು. ಆ ವಿಷನ್ನು ಮತ್ತೆ ನೀವು ಪದೇ ಪದೇ ಏನು ಮಾಡಬೇಕು, ಅಫರ್ಮೇಷನನ್ನು ಮಾಡ್ಕೋಬೇಕಾಗತ್ತೆ, ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಳ್ಳಿ. ಅದೇ ಸಮಯದಲ್ಲಿ ಸ್ವಲ್ಪ ಗಣೇಶನ ಎದುರಿಗೆ ಕೂತ್ಕೊಂಡ್ಬಿಟ್ಟು ಧ್ಯಾನವನ್ನು ಮಾಡುವಂಥದ್ದು, ಮ್ಯಾನಿಫೆಸ್ಟೇಷನನ್ನು ಮಾಡುವಂಥದ್ದು, ಅಫರ್ಮೇಷನನ್ನು ಮಾಡುವಂಥದ್ದು, ಇದೆಲ್ಲದನ್ನು ಕೂಡ ಮಾಡ್ಕೊಳ್ಳಿ. ಖಂಡಿತ ನಿಮ್ಮ ಒಂದು ಬಯಕೆ ಏನಿರುತ್ತಲ್ಲ ಅದೆಲ್ಲದೂ ಕೂಡ ಬೇಗನೆ ನೆರವೇರುತ್ತೆ ಅನ್ನುವಂಥದ್ದು. ಮಕ್ಕಳಿಗೋಸ್ಕರ ಅಮ್ಮ ಮಾಡ್ಬೋದು, ಅಥವಾ ಮನೆಯಲ್ಲಿ ಯಾರೋ ಗಂಡು ಮಕ್ಕಳಿಗೋಸ್ಕರ ಹೆಣ್ಮಕ್ಳು ಈ ಪೂಜೆಯನ್ನು ಖಂಡಿತ ಮಾಡ್ಬೋದು. ಸೊ ಅವ್ರ ಕಡೆಯಿಂದ ಮಂಗಳಾರತಿಯನ್ನು ಮಾಡಿಸುವಂಥದ್ದು. ಈ ಥರ 21 ದಿನ ಮಾಡ್ಕೊಳ್ಳಿ. ನೀವೇನು ಅಂದ್ಕೊಂಡಿದ್ದೀರಾ ಅದು ಖಂಡಿತ ವಿಶ್ ಫುಲ್ಫಿಲ್ ಆದೇ ಆಗತ್ತೆ.
ವಿಶ್ವಾಸದಿಂದ ದೃಢವಾದಂಥ ನಂಬಿಕೆಯಿಂದ ಗಣೇಶನ ಮೇಲೆ ನಂಬಿಕೆ ಇಟ್ಟು ಈ ಪೂಜೆಯನ್ನು ಮಾಡ್ತಾ ಹೋಗಿ. ಖಂಡಿತ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗತ್ತೆ. ನನಗಂತೂ ಇದು ಈ ಹಿಂದೆನೂ ಕೂಡ ಫಲ ಕೊಟ್ಟಿತ್ತು, ಇವಾಗಲೂ ಕೂಡ ಕೊಡುತ್ತೆ ಅನ್ನುವಂಥ ವಿಶ್ವಾಸ ನನಗಿದೆ. ಸೊ ಹಾಗಾಗಿನೇ ಈ ಪೂಜೆಯನ್ನು ಮಾಡಿರುವಂಥದ್ದು. ಮಾಘ ಮಾಸದಲ್ಲಿ ಮಾಡಿದರೆ ಇನ್ನೂ ಒಳ್ಳೆಯದು ಅನ್ನುವಂಥ ಉದ್ದೇಶದಿಂದ ನಾನು ಮಾಘ ಮಾಸದಲ್ಲಿ ಮಾಡಿದ್ದೆ. ಬಟ್ ಅದನ್ನು ಆವಾಗಲೇ ಮಾಡಬೇಕು ಅಂತಿಲ್ಲ. ಯಾವುದೇ ಮಂಗಳವಾರದಿಂದನೂ ಕೂಡ ನೀವು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟು ಈ ಪೂಜೆಯನ್ನು ಕಂಪ್ಲೀಟಾಗಿ 21 ದಿನವೂ ಕೂಡ ನೀವೇನು ಮಾಡ್ಬೋದು, ಈ ಪೂಜೆಯನ್ನು ಮಾಡಿ ಮುಗಿಸ್ಕೊಂಡು ಇದರ ಒಂದು ಫಲವನ್ನು ನೀವು ಪಡ್ಕೋಬೋದು. ಯಾರೆಲ್ಲ ನಂಬಿಕೆಯಿಂದ ಈ ಪೂಜೆಯನ್ನು ಹಿಡಿಬೇಕು ಅಂತ ಅಂದ್ಕೊಂಡಿದ್ರೆ ತಡ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ವಿಶ್ ಏನೇ ಇರಲಿ ಕೂಡ ಅದೆಲ್ಲದೂ ಕೂಡ ಫುಲ್ ಆಗುತ್ತೆ. ಒಂದು ಆತ್ಮವಿಶ್ವಾಸದಿಂದ ಗಣೇಶನ ಮೇಲೆ ನಂಬಿಕೆಯನ್ನು ಇಟ್ಟು ಪೂಜೆಯನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಖಂಡಿತ ಒಳ್ಳೆಯದಾಗತ್ತೆ. ವಿಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಕೊನೆವರೆಗೂ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು.